ಕ್ರಿಕೆಟ್ ಪ್ರೇಮಿಗಳಿಗೆ ಸಜ್ಜಾಗಿ ನಮ್ಮ ಹೆಮ್ಮೆಯ ರಾಜ್ಯದ ಅಲ್ಟಿಮೇಟ್ ಟಿ20 ಹಬ್ಬ ಮಹಾರಾಜ ಟ್ರೋಫಿ ಕೆಎಸ್ಸಿಎ ಟಿ20 ಟೂರ್ನಿಗೆ ಕೌಂಟೌನ್ ಶುರುವಾಗಿದೆ. ಇದೇ ಜೂನ್ 20ರಿಂದ ಆರಂಭವಾಗಲಿರುವ ಈ ಮಹಾ ಟೂರ್ನಿಗಾಗಿ ಎಲ್ಲಾ ಫ್ರಾಂಚೈಸಿಗಳು ಭರ್ಜರಿ ತಯಾರಿ ನಡೆಸುತ್ತಿವೆ. ಇದರ ಮಧ್ಯೆ ಮಾಜಿ ಚಾಂಪಿಯನ್ಸ್ ಬೆಂಗಳೂರು ವಾರಿಯರ್ಸ್ ತಂಡ ಸದ್ದಿಲ್ಲದೆ ತನ್ನ ಅಖಾಡಕ್ಕೆ ಹೊಸ ಕಲಿಗಳನ್ನು ಹುಡುಕೋಕೆ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿತ್ತು. ಬೆಂಗಳೂರಿನ ಜಸ್ಟ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ನಡೆದ ಈ ಪ್ರತಿಭಾನ್ವೇಷಣೆ ಶಿಬಿರಕ್ಕೆ ನಮ್ಮ ರಾಜ್ಯದ ಯುವ ಆಟಗಾರರಿಂದ ಯಾವ ರೇಂಜ್ಗೆ ರೆಸ್ಪಾನ್ಸ್ ಸಿಕ್ಕಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮೈಸೂರು ವಾರಿಯರ್ಸ್ ಹಮ್ಮಿಕೊಂಡಿದ್ದ ಈ ಟ್ಯಾಲೆಂಟ್ ಹಂಟ್ ಕ್ಯಾಂಪ್ಗೆ ಕರ್ನಾಟಕದ ಮೂಲೆ ಮೂಲೆಯಿಂದ ಉದಯೋನ್ಮುಖ ಕ್ರಿಕೆಟಿಗರು ಲಗ್ಗೆ ಇಟ್ಟಿದ್ರು. ಒಟ್ಟು 213 ಯುವ ಆಟಗಾರರು ತಮ್ಮ ಅದೃಷ್ಟ ಮತ್ತು ಕೌಶಲ್ಯವನ್ನ ಪರೀಕ್ಷಿಸಲು ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ರು. ಇದರಲ್ಲಿ ಪ್ರತಿಯೊಂದು ವಿಭಾಗದಲ್ಲೂ ಭೀಕರ ಕಾಂಪಿಟೇಷನ್ ಇತ್ತು. ಆ ಲೆಕ್ಕಾಚಾರ ನೋಡೋದಾದ್ರೆ ಬರೋಬ್ಬರಿ 68 ಆಲ್ರೌಂಡರ್ಗಳು, 63 ಮಧ್ಯಮ ವೇಗದ ಬೌಲರ್ಗಳು, 45 ಬ್ಯಾಟರ್ಗಳು, 20 ವಿಕೆಟ್ ಕೀಪರ್ಗಳು ಮತ್ತು 17 ಸ್ಪಿನ್ನರ್ಗಳು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದ್ದಾರೆ. ಅಂದ್ರೆ ಟೀಮ್ ಇಂಡಿಯಾಗೆ ಬೇಕಾದಂತಹ ಭವಿಷ್ಯದ ಸ್ಟಾರ್ಸ್ ಇಲ್ಲೇ ರೆಡಿ ಆಗ್ತಿದ್ದಾರೆ. ಆದ್ರೆ ಮೈಸೂರು ವಾರಿಯರ್ಸ್ ತಂಡದ ಕ್ಯಾಂಪ್ ಸೇರೋದು ಅಷ್ಟು ಸುಲಭವಾಗಿರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಅಗ್ನಿ ಪರೀಕ್ಷೆ ನಡೆಸಲು ಕುಳಿತಿದ್ದು ಕ್ರಿಕೆಟ್ ಲೋಕದ ದಿಗ್ಗಜರು. ಮೈಸೂರು ವಾರಿಯರ್ಸ್ ತಂಡದ ಮುಖ್ಯ ಕೋಚ್ RX ಮುರಳೀಧರ್, ಸಹಾಯಕ ಕೋಚ್ ವಿಜಯ್ ಮದ್ಯಾಳ್ಕರ್ ಮತ್ತು ಸ್ವತಃ ತಂಡದ ಮಾಲೀಕರಾದ ಅರ್ಜುನ್ ರಂಗ ಅವರ ನೇತೃತ್ವದಲ್ಲಿ ಈ ಕಠಿಣ ಆಯ್ಕೆ ಪ್ರಕ್ರಿಯೆ ನಡೆದಿದೆ. ಸೊ ಟ್ಯಾಲೆಂಟ್ ನೋಡ್ತಾ ಇದ್ರೆ ದೇರ್ ಇಸ್ ಎನಫ್ ಟ್ಯಾಲೆಂಟ್ ಎಲ್ಲಾ ಕಡೆನೂ. ಅವ್ರಿಗೆ ಹುಡುಗರಿಗೆ ಆಪರ್ಚುನಿಟಿ ಸಿಗಬೇಕು. ಆಪರ್ಚುನಿಟಿ ಸಿಗೋದು ದಟ್ ಈಸ್ ಕರ್ನಾಟಕಸ್ ಏಮ್ ಇವಾಗ. ಹಂಗಾಗಿ ಇದು KPL ಒಳ್ಳೆ ಪ್ಲಾಟ್ಫಾರ್ಮ್ ಅವರಿಗೆ, ಹುಡುಗರಿಗೆಲ್ಲ ಶೋ ದೇರ್ ಸ್ಕಿಲ್ ಅಂತ. ಯಾಕಂದ್ರೆ ವರ್ಷ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ಸುಮಾರು ಜನರಿಗೆ ದೇ ಮೈಟ್ ನಾಟ್ ಗೆಟ್ ಎನ್ ಆಪರ್ಚುನಿಟಿ ಟು ಪ್ಲೇ ಇನ್ ದ ಸ್ಟೇಟ್ ಟೀಮ್ಸ್ ಅಂಡ್ ಸ್ಟಫ್ ಲೈಕ್ ದ್ಯಾಟ್. ಅದಕ್ಕೆ ಇದು KPL ಒಂದು ಮಹಾರಾಜ ಕಪ್ ವಿಲ್ ಬಿ ಗ್ರೇಟ್ ಆಪರ್ಚುನಿಟಿ ಅವರಿಗೆ. ಅದಕ್ಕೆ KSC ಮಾಡ್ತಾ ಇರೋದು ಇಷ್ಟೊಂದು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ, ಹುಬ್ಳಿಲಿ ಎಲ್ಲ ಮ್ಯಾಚಸ್ ನಡೀತಾ ಇದೆ. ಯಾಕೆ ಎಲ್ಲರೂ ಬಂದು ನೋಡ್ಬೋದು. ಪ್ಲಸ್ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ, ಇಲ್ಲಿ ಇವಾಗ ಈ ಟ್ಯಾಲೆಂಟ್ ನ ತಗೊಂಡು ನಾವು ಇಲ್ಲಿಂದ ಹುಡುಗರನ್ನ ಇಫ್ ಯು ಫೈಂಡ್ ಸಂಬಡಿ ಎಕ್ಸೈಟಿಂಗ್ ಅದರ್ ದೆನ್ ದ ನಾರ್ಮಲ್, ಇಲ್ಲಿ KSC ಆಡ್ಕೊಂಡು ಲೀಗ್ ಎಲ್ಲ ಆಡ್ಕೊಂಡು ಬಂದು ಇವರಲ್ಲಿ ಏನಾದರೂ ಎಕ್ಸೈಟಿಂಗ್ ಪ್ಲೇಯರ್ಸ್ ಇದ್ರೆ ಅವ್ರನ್ನ ನಾವು ಶಾರ್ಟ್ ಲಿಸ್ಟ್ ಮಾಡಿ KSC ಇದರಲ್ಲಿ ಲಿಸ್ಟ್ ಅಲ್ಲಿ ಹಾಕೊಂಡು ತಗೊಳ್ಳೋ ಸಾಧ್ಯತೆ ಇದೆ. ನನ್ನ ಹೆಸರು MR ಸುರೇಶ್. ನಾನು ಮೈಸೂರು ವಾರಿಯರ್ಸ್ ತಂಡದ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪ್ರತಿ ವರ್ಷದಂತೆ ನಾವು ಟ್ಯಾಲೆಂಟ್ ಹಂಟ್ ಅಂತ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ನಡೆಸೋರಿದ್ದೇವೆ. ಈ ದಿನ ಜಸ್ಟ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಮೈಸೂರು ವಾರಿಯರ್ಸ್ ತಂಡಕ್ಕೆ ಟ್ಯಾಲೆಂಟ್ ಹಂಟನ್ನು ಇದೀಗ ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಸುಮಾರು 200 ಜನ ಆಟಗಾರರು, ಎಲ್ಲ ವಯೋಮಿತಿ ಅಂದರೆ 19 ವರ್ಷಕ್ಕಿಂತ ಮೇಲ್ಪಟ್ಟಂತಹ ವಯೋಮಿತಿಯ ಆಟಗಾರರು ಇಲ್ಲಿ ಬಂದಿದ್ದಾರೆ. ರಾಜ್ಯವನ್ನು ಪ್ರತಿನಿಧಿಸಿದ್ದವರು, ರಾಷ್ಟ್ರವನ್ನು ಪ್ರತಿನಿಧಿಸಿದವರು, ಈ ಜಿಲ್ಲೆಗಳನ್ನು ಪ್ರತಿನಿಧಿಸಿದವರು ಎಲ್ಲರೂ ಕೂಡ ಆಟಗಾರರು ಇಲ್ಲಿ ಬಂದಿದ್ದಾರೆ. ನಾವು ಮೈಸೂರು ವಾರಿಯರ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ಕಳೆದ 10 ವರ್ಷದಿಂದ ನಾವು ಈ ಒಂದು ಟ್ರೋಫಿಯಲ್ಲಿ ಆಡ್ತಾ ಇದ್ದೇವೆ. ಮಹಾರಾಜ ಟ್ರೋಫಿ ನಂತರ ಅದು ಕರ್ನಾಟಕ ಪ್ರೀಮಿಯರ್ ಲೀಗ್ ಆಗಿತ್ತು, ಮತ್ತೆ ಈಗ ಮಹಾರಾಜ ಟ್ರೋಫಿ ಆಗಿದೆ. ಈ ಒಂದು ಟ್ರೋಫಿಯಲ್ಲಿ ನಾವಾದರೂ ಆಡ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ನಾವು ಕೂಡ ಈ ವರ್ಷವೂ ಕೂಡ ಗೆಲ್ಲುವಂತಹ ಹುಮ್ಮಸ್ಸಿನಿಂದ ಸರ್ವಸನ್ನದ್ಧರಾಗಿ ನಾವು ಇಲ್ಲಿ ಬಂದಿದ್ದೇವೆ. ಈಗ ಈ ವರ್ಷ ನಾಳೆ 5ನೇ ತಾರೀಕು ಆಕ್ಷನ್ ಇದೆ. ಈ ಆಕ್ಷನ್ನಲ್ಲಿ ಏನು ಮಾಡಿದ್ದಾರೆ, ಪೂಲ್ A, ಪೂಲ್ B, ಪೂಲ್ C, ಪೂಲ್ D ಅಂತ ಹೇಳಿ ರಾಜ್ಯವನ್ನ ಪ್ರತಿನಿಧಿಸಿದಂಥವರು ಮತ್ತು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲಿ ಮಾನ್ಯತೆ ಪಡೆದ ತಂಡಗಳಿಗೆ ಆಡಿರ್ತಕ್ಕಂಥ ಆಟಗಾರರ ಒಂದು ಪಟ್ಟಿಯನ್ನ, ಸುಮಾರು 150 ಜನರ ಪಟ್ಟಿಯನ್ನ ಕೊಟ್ಟಿದ್ದಾರೆ. ಅದನ್ನ ಹೊರತುಪಡಿಸಿ ಸುಮಾರು 15 ಜನರ ತಂಡವನ್ನ ನಾವು ಮೈಸೂರು ವಾರಿಯರ್ಸ್ ತಂಡ ಆಕ್ಷನ್ಗೆ ಹಾಕಿಸಬಹುದಾಗಿದೆ. ಆ ಒಂದು ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ. ಈ ಒಂದು 200 ಜನದಲ್ಲಿ ನಾವು ಒಂದು 15 ಜನ ಆಟಗಾರರನ್ನ ನೋಡಿ ಅವರನ್ನ ನಾವು ಹೇಳ್ತೀವಲ್ಲ, ಬಟ್ಟಿ ಇಳಿಸಿ ಯಾರನ್ನ ತಗೊಳ್ಬೇಕು, ಯಾವ ಆಲ್ರೌಂಡರ್ ಬೇಕಾ, ವಿಕೆಟ್ ಕೀಪರ್ ಬೇಕಾ, ಯಾವ ಸ್ಪೆಷಲೈಸೇಷನ್ ಬೇಕು ಅಂತ ನೋಡಿ ನಾವು ಅದನ್ನ ಇವತ್ತು ಸಂಜೆ 5 ಗಂಟೆ ಒಳಗಡೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ನಾವು ಕೊಡೋರಿದ್ದೇವೆ. ಇಲ್ಲಿ ಕೇವಲ ಬ್ಯಾಟಿಂಗ್, ಬೌಲಿಂಗ್ ಅಷ್ಟೇ ಅಲ್ಲ, ಟಿ20 ಕ್ರಿಕೆಟ್ಗೆ ಅತ್ಯಂತ ಮುಖ್ಯವಾದ ಆಟಗಾರರ ಫಿಟ್ನೆಸ್, ಚುರುಕುತನ ಮತ್ತು ತಾಂತ್ರಿಕ ಸಾಮರ್ಥ್ಯಗಳನ್ನ ಜಡ್ಜ್ಗಳು ಪ್ರಮುಖವಾಗಿ ಪರೀಕ್ಷಿಸಿದ್ದಾರೆ. ಯುವ ಆಟಗಾರರು ಕೂಡ ಬಿಸಿಲನ್ನ ಲೆಕ್ಕಿಸದೆ ನೆಟ್ಸ್ ನಲ್ಲಿ ಬೆವರಿಳಿಸಿ ತಮ್ಮ ಬೆಸ್ಟ್ ಪ್ರದರ್ಶನ ನೀಡಿದ್ದಾರೆ. ಈಗ ಬಂದಿರೋ ಅಪ್ಡೇಟ್ಸ್ ಏನಪ್ಪಾ ಅಂದ್ರೆ, ಈ 213 ಆಟಗಾರರಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿರೋ ಕೇವಲ 15 ಪ್ರತಿಭಾನ್ವಿತ ಆಟಗಾರರನ್ನ ಶಾರ್ಟ್ ಲಿಸ್ಟ್ ಮಾಡಲು ಕೋಚಿಂಗ್ ಸ್ಟಾಫ್ ನಿರ್ಧರಿಸಿದೆ. ಇಲ್ಲಿ ಆಯ್ಕೆಯಾಗುವ ಆ 15 ಅದೃಷ್ಟವಂತ ಆಟಗಾರರ ಹೆಸರುಗಳನ್ನ ಮುಂಬರುವ ಮಹಾರಾಜ ಟ್ರೋಫಿ ಹರಾಜು ಪ್ರಕ್ರಿಯೆಗೆ ಪರಿಗಣಿಸುವಂತೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಂದ್ರೆ KSCAಗೆ ಮೈಸೂರು ವಾರಿಯರ್ಸ್ ಶಿಫಾರಸು ಮಾಡಲಿದೆ. ಅಂದ್ರೆ ಈ ಯುವ ಆಟಗಾರರಿಗೆ ನೇರವಾಗಿ ದೊಡ್ಡ ಮಟ್ಟದ ಕ್ರಿಕೆಟ್ ಆಡಲು ಒಂದು ಸುವರ್ಣ ಅವಕಾಶ ಸಿಕ್ಕಂತಾಗಿದೆ. ಹಾಗಾದ್ರೆ ನಿಮ್ಮ ಪ್ರಕಾರ ಈ ಬಾರಿ ಮಹಾರಾಜ ಟ್ರೋಫಿಯಲ್ಲಿ ಮೈಸೂರು ವಾರಿಯರ್ಸ್ ತಂಡ ಮತ್ತೆ ಚಾಂಪಿಯನ್ ಪಟ್ಟಕ್ಕೇರುತ್ತಾ? ನಿಮ್ಮ ನೆಚ್ಚಿನ ಮಹಾರಾಜ ಟ್ರೋಫಿ ತಂಡ ಯಾವುದು ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ.